ಮತ್ತು ಚಿಂತಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿ ಚಲವಾದಿ ಸರ್ ಅವರು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತೇಳಿ ಶ್ರೀವತ್ಸ ಸಾಹೇಬರು ಮೊನ್ನೆ ಬಂದು ನಮ್ಮ ಒಟ್ಟಿಗೆನೆ ಇಲ್ಲೇ ಕೂತು ಇಲ್ಲೇ ಮಾತಾಡಿ ಇಲ್ಲೇ ದಿನಾಂಕವನ್ನು ಗೊತ್ತುಪಡಿಸಿ ಹೇಳಿದ್ರು. ಆ ಮಾತಿನಂತೆ ತಕ್ಕನಂತೆ ನಡ್ಕೊಂಡು ಮಾನ್ಯ ಸಾಹೇಬ್ರನ್ನ ಕರೆತಂದಿದ್ದಾರೆ. ಹಾಗಾಗಿ ಸಾಹೇಬ್ರೆ, ನಾವು ಕೋಲಾರದ ಮಾಜಿ MP ಅವರು ನಮ್ಮ ಭಾಗದವರು ಅವರು ಕೂಡ ಬಂದಿದ್ದಾರೆ ಈ ಒಂದು ಧರಣಿ ಕಾರ್ಯಕ್ರಮಕ್ಕೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ವಿ. ಹಾಗೆಯೇ ಎಲ್ಲ ಅವರ ಒಂದು ಪದಾಧಿಕಾರಿಗಳ ವೃಂದದವರು ಎಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮಾನ್ಯರೇ, ನಾವು ಕಳೆದ 17 ವರ್ಷಗಳಿಂದ ವಿಕಲಚೇತನರಿಗಾಗಿ ಕೆಲಸ ಮಾಡೋದಕ್ಕೆ ಒಂದು ನೇಮಕಾತಿಯನ್ನ 2007 ಮತ್ತು 8ನೇ ಸಾಲಿನಲ್ಲಿ ಒಂದು ಗೌರವಧನದ ಆಧಾರದ ಮೇಲೆ ಆಯಾ ಗ್ರಾಮ ಪಂಚಾಯಿತಿಗಳಲ್ಲಿ ಅರ್ಹ ವಿಕಲಚೇತನರ ಈ ವಿಕಲಚೇತನರಿಗಾಗಿ ಕೆಲಸ ಮಾಡೋದಕ್ಕಾಗಿ ತಗೊಂಡಿದ್ರು. ಕಳೆದ 17 ವರ್ಷಗಳಿಂದ ನಾವು ಸತತ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ವಿ. ಯಾವುದೇ ಸರ್ಕಾರಗಳು ಶಾಶ್ವತವಾಗಿರುವಂತಹ ಒಂದು ನಮ್ಮ ಜೀವನ ಭದ್ರತೆಯನ್ನು ಕಲ್ಪಿಸ್ಕೊಡ್ಲಿಲ್ಲ. ಹಾಗಾಗಿ ಸರ್ಕಾರ ಇವತ್ತು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ತವರೂರು ಅವರು ಹಲವಾರು ಬಾರಿ ನಮಗೆ ಇದನ್ನ ಆಶ್ವಾಸನೆಯನ್ನು ಕೊಟ್ಟಿದ್ರು. ಹಾಗಾಗಿ ಅವರ ಮನವೊಲಿಸಬೇಕು, ಅವರ ಗಮನವನ್ನು ಸೆಳೆಯಬೇಕು. ಇಲ್ಲಿ ಹೋದ್ರೆ ನಮಗೆ ಈಗಾಗಲೇ ಕನಿಷ್ಠ ವೇತನದ ಫೈಲು ಸರ್ಕಾರದ ಮಟ್ಟದಲ್ಲಿ ಇದೆ. ಆ ಒಂದು ಕನಿಷ್ಠ ವೇತನಕ್ಕೆ ಕೇವಲ 38 ಕೋಟಿ ರೂಪಾಯಿ ಮಾತ್ರ ಬೇಕಾಗಿದೆ. ಈಗಾಗಲೇ FD ಇದೆ ಅದು. ಹಾಗಾಗಿ ಆ FD ನಾವು ಹಣಕಾಸಿನ ನಿರ್ವಹಣೆ ಕೂಡ ಅವ್ರಿಗೆ ಹೇಳಿದೀವಿ. ನೋಡಿ, ನಿಮ್ಮಲ್ಲಿ FD ದುಡ್ಡಿಲ್ಲ ಅಂತಂದ್ರೆ ನಮಗಾಗಿ 5% ಅನುದಾನವನ್ನ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಶಾಸಕರ ಅನುದಾನ, MLC ಅನುದಾನ ಮತ್ತೆ ಎಲ್ಲ ಇಲಾಖೆ ಮತ್ತು ನಿಗಮ ಮಂಡಳಿಗಳು ಕೂಡ ತೆಗೆದಿರಿಸಲಾಗ್ತದೆ. ಅದರಲ್ಲಿ ಕನಿಷ್ಠ 1%, 5% ಅಲ್ಲಿ 1% ಅಷ್ಟು ತೆಗೆದಿರಿಸಿದ್ರು ಕೂಡ ನಮ್ಮನ್ನ ಕಾಯಮಾತಿ ಮಾಡೋದಕ್ಕೆ ಹಣ ಅಲ್ಲೇ ಇದೆ ಸ್ವಾಮಿ ಅಂತ ಹೇಳಿ ನಾವು ಮನವರಿಕೆ ಮಾಡಿಕೊಟ್ಟು ಕೂಡ ಇನ್ನೂ ಕೂಡ ನಮ್ಮ ಕೆಲಸ ಕಾರ್ಯಗಳು ಆಗಿಲ್ಲ. ಹಾಗಾಗಿ ಇವತ್ತು ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡುವಂತ ಏನು ಕಾರ್ಮಿಕರಿಗೆ 387 ರೂಪಾಯಿಗಿಂತ ಹೆಚ್ಚಿನ ಒಂದು ವೇತನವನ್ನು ಕೊಡ್ತಿದ್ದಾರೆ. ಅದೇ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ನಮ್ಮ ವಿಕಲಚೇತನರಿಗೆ 300 ರೂಪಾಯಿ, ದಿನಕ್ಕೆ 300 ರೂಪಾಯಿ ಒಂದು ಗೌರವಧನವನ್ನು ಪಾವತಿ ಮಾಡ್ತಿದ್ದಾರೆ. ಈಗ ಮಾನ್ಯ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು ಎಲ್ಲ ಕೂಡ ಹೇಳ್ತಿದ್ದಾವೆ 10 ವರ್ಷ ಸೇವೆ ಸಲ್ಲಿಸಿದ್ರೆ ಕಂಟಿನ್ಯೂಷನ್ ಆಗಿ ನಿಮ್ಮನ್ನು ಕಾಯಮಾತಿ ಮಾಡೋದಕ್ಕೆ ಅಂತೇಳಿ ಹಲವಾರು ಪ್ರಕರಣಗಳಲ್ಲಿ ಆದೇಶ ಆಗಿದೆ. ಆದ್ರೆ ಇಲ್ಲಿ 17 ವರ್ಷ ಸೇವೆ ಸಲ್ಲಿಸಿದೀವಿ. ವಿಕಲಚೇತನರಿಗೆ ಸೇವೆ ಸಲ್ಲಿಸಿ ಇಡೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಭಾರತ ಸರ್ಕಾರದಲ್ಲಿ 2 ಸಾರಿ ಕರ್ನಾಟಕ ಸರ್ಕಾರಕ್ಕೆ 2020 ಮತ್ತು 21 ಮತ್ತು 22 ಸಾಲಿನಲ್ಲಿ ತಂದಿದೆ ಸಾಹೇಬ್ರೆ. ಹಾಗೇನೆ ನಾವು ಹಲವಾರು ಬಾರಿ ಹೋರಾಟಗಳನ್ನು ನಂಬಿಕೊಂಡಾಗ ಸರ್ಕಾರ ಇಷ್ಟು ನಮಗೆ ಗೌರವಧನ ಹೆಚ್ಚಿಗೆ ಮಾಡಿದ್ದು ಬಿಟ್ಟರೆ ನಮ್ಮನ್ನು ಕಾಯಮಾತಿ ಮಾಡೋ ನಿಟ್ಟಿನಲ್ಲಿ ಯಾವುದೇ ಶಾಶ್ವತವಾಗಿರುವಂತಹ ಕ್ರಮಗಳನ್ನು ಕೈಗೊಳ್ಳೇ ಇಲ್ಲ. ಹಾಗಾಗಿ ಇವತ್ತು ಎಷ್ಟೋ ವಿಕಲಚೇತನರು ಇವತ್ತು ನಮ್ಮ ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆಗಿ ಮತ್ತೆ ಅವರ ಮನೆಯವರಿಗೆ ಹೊರೆ ಆಗುವಂತಹ ಸಂದಿಗ್ಧದ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಮಾನ್ಯ ಸಾಹೇಬರಿಗೆ ನಾವು ವಿನಮ್ರವಾಗಿ ಕೇಳಿಕೊಂಡು ಈ ಒಂದು ಮನವಿಯನ್ನ ಎಲ್ಲ ನಾವು ಒಕ್ಕೂಟದ ಕಡೆಯಿಂದ ಸಾಹೇಬರಿಗೆ ಕೊಡ್ತಾ ಇದ್ದೀವಿ. ಬಂಧುಗಳೇ, ಈಗಾಗಲೇ ನಮ್ಮ ಮುಖಂಡರು ಸವಿಸ್ತರವಾಗಿ ಹೇಳಿದ್ದಾರೆ. ಸಾಹೇಬರ ಗಮನಕ್ಕೆ ಇನ್ನೊಂದು ವಿಷಯ ನಾನು ತರಲಿಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ 2007ರಲ್ಲಿ ಈ ಯೋಜನೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಯೋಜನೆಯನ್ನು ಇದನ್ನು ಪ್ರಾರಂಭ ಆಗಿದೆ. ಅದು JDS BJP ಸಮ್ಮಿಶ್ರ ಸರ್ಕಾರದ ಒಂದು ಹಕ್ಕಾಗಿದೆ. ಅದು ನಮ್ಮ ಕೊಟ್ಟಿದ್ದು ಇದೇ 2 ಪಕ್ಷಗಳ ಸಮ್ಮಿಶ್ರ ಸರ್ಕಾರದ ಸಮಯದಲ್ಲಿ ನಮ್ಮ ಕೈಗಿದು ಈ ಯೋಜನೆ ಕೈ ಬಂದಿದೆ. ಆ ಮೂಲಕ ನಾವು ಈಗ ರಾಜ್ಯದಲ್ಲಿ 6,500 ಕಾರ್ಯಕರ್ತರು ಈ ಯೋಜನೆಯಲ್ಲಿ ನೆಚ್ಚಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮಗೆ ಪ್ರಾರಂಭದಲ್ಲಿ 750 ರೂಪಾಯಿ ಇತ್ತು. ಇವತ್ತು ಭಾರತೀಯ ಜನತಾ ಪಕ್ಷದ 2 ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಮತ್ತು ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಸಾಹೇಬರ ನೇತೃತ್ವದಲ್ಲಿ 2 ಬಾರಿ 3,000 ರೂಪಾಯಿ ಹೆಚ್ಚಳ ಮಾಡುವ ಮೂಲಕ ನಮಗೆ ಆರ್ಥಿಕ ಭದ್ರತೆ ಕೊಟ್ಟಂತ ಪಕ್ಷ ಯಾವುದಾರಿದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ನಾವು ಸಂದರ್ಭದಲ್ಲಿ. ಅದೇ ರೀತಿ 2022 ಚುನಾವಣೆಗಿಂತ ಮುಂಚೆ ನಮ್ಮ ಇಲ್ಲಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷ ನಾಯಕರಾಗಿದ್ದರು. ಅವಾಗ ನಾವು ಇದೇ ರೀತಿ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ಮಾಡ್ತಾ ಇದ್ದೀವಿ. ಆ ಫ್ರೀಡಂ ಪಾರ್ಕ್ನಲ್ಲಿ ಬಂದು
ನಾನು ನಿಮ್ಮೆಲ್ಲರ ಆಶೀರ್ವಾದ ಮಾಡ್ರಿ, ನೀವೆಲ್ಲರ ಕೈಲಿ ಓಟ್ ಹಾಕಿದ್ರಿ ನನಗೆ, ನಾ ಗೆದ್ದು ಬಂದಂದ್ರೆ ನಿಮಗೆ ಫಸ್ಟ್ ಡೇನೆ ನಿಮಗೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಅದನ್ನು ಮರ್ತಿದ್ದಾರೆ. ಈಗ 2 ವರ್ಷ ಆಯ್ತು. ನಿರಂತರವಾಗಿ ನಾವು ಹೋರಾಟ ಮಾಡುವ ಮೂಲಕ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಕನಿಷ್ಠ ಅಂದ್ರೆ 18ರಿಂದ 20 ಕಾರ್ಯಕ್ರಮ ಮಾಡಿ ಸರ್ಕಾರದ ಗಮನ ಸೆಳೆದು ನಮ್ಮ ಹಿಂದೆ ನೀವು ಪರ್ಮಿಟ್ ಮಾಡ್ತೀವಿ ಅಂದಿದ್ದೀರಿ ವಿರೋಧ ಪಕ್ಷ ನಾಯಕರಿದ್ದಾಗ. ಈಗ ನಿಮ್ದೇ ಸರ್ಕಾರ ಇದೆ, ನಮಗೆ ಪರ್ಮಿಟ್ ಮಾಡ್ರಿ, ಪರ್ಮಿಟ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಕಾಲಾವಕಾಶ ಬೇಕಾದ್ರೆ ನಮಗೆ ಕನಿಷ್ಠ ವೇತನ ಮಾಡ್ರಿ ಅಂತೇಳಿ ಈಗಾಗಲೇ 3 ಬಾರಿ ಮುಖ್ಯಮಂತ್ರಿಯವರ ಮುಂದೆ ನಿಯೋಗ ಕೊಂಡೊಯ್ದಿದ್ದಾರೆ ನಮ್ಮ ಹೋರಾಟದ ಪ್ರತಿಫಲವಾಗಿ. ಒಮ್ಮೆ ಕಲಬುರಗಿಯ ಹೋರಾಟದಲ್ಲಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಜೊತೆಗೆ ಶರಣಪ್ರಕಾಶ್ ಪಾಟೀಲ್ ಸಾಹೇಬ್ರ ನೇತೃತ್ವದಲ್ಲಿ ಒಂದು ನಿಯೋಗ ಹೋಯ್ತು. ಅವರಿಬ್ಬರು ಸಚಿವರುಗಳು, ಪ್ರಭಾವಿ ಸಚಿವರುಗಳು, ಅವ್ರದೇ ಸರ್ಕಾರದ ಪ್ರಭಾವಿ ಸಚಿವರು ಹೇಳಿ ನಮ್ಮ ಸಮ್ಮುಖದಲ್ಲಿ ಹೇಳಿದ್ದಾರೆ, ಈ ನೊಂದಂತ ಜನದ ಕೈ ಕಾಲು ಕಣ್ಣು ಕಾಣದ ಅತಂತ್ರ ವಿಕಲಚೇತನ ಇದ್ದಾರೆ, ಇವ್ರ ಭವಿಷ್ಯನ ನಾವು ರೂಪಿಸ್ಲಿಲ್ಲ, ಇವ್ರಿಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಯಾರಿಗೆ ನ್ಯಾಯ ಕೊಟ್ರೆ ಇದು ದಂಡದ ಸರ್, ನಮಗೆ ಶಾಪ ತರ್ತದ ನಮ್ಮ ಸರ್ಕಾರಕ್ಕೆ, ನಮಗೆ ದಯವಿಟ್ಟು ಇವ್ರಿಗೆ ಮಾಡೋಣ ಅಂತ ಅವರು ಕೂಡ ಹೇಳಿದ್ರು. ಅಲ್ಲಿ ಸುಳ್ಳು ಭರವಸೆನ CM ಅವ್ರು ಕೊಟ್ಟರು, ಅವತ್ತು ಕೈ ಬಿಟ್ಟಿವಿ. ಅದೇ ರೀತಿ ಫ್ರೀಡಂ ಬರ್ನಲ್ಲಿ ಮತ್ತೆ ಹೋರಾಟ ಮಾಡಿದಾಗ ನಮ್ಮ ಇಲಾಖೆ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ನೇತೃತ್ವದಲ್ಲಿ ಅಲ್ಲಿಯೂ ಕೂಡ ಒಮ್ಮೆ ನೀವೇ ಓದಿವಿ. ಆ ಸಂದರ್ಭದಲ್ಲಿ ಆಯ್ತಪ್ಪ ನಿಮಗೆ ಕನಿಷ್ಠ ವೇತನ ಮಾಡಿಸ್ಕೊಡ್ತೀನಿ ಈ ಸಲ ಅಂದರು. ಈಗ ಮೊನ್ನೆ ಬಜೆಟ್ ನಲ್ಲಿ ಏನಾದ್ರು ಮಾಡ್ತಾರಂದ್ರೆ ನಮಗೊಂದು ನಯಾ ಪೈಸೆ ಕೂಡ ನಮಗಾಗಿ ಅನುದಾನ ಕಾಯ್ದೆ ಇಟ್ಟಿಲ್ಲ. 4 ಲಕ್ಷ ಕೋಟಿ ರೂಪಾಯಿ ಮಾಡಿದ್ರು ಅನುದಾನ ಬಜೆಟ್ ಮಾಡಿದ್ರು. ಅದರಲ್ಲಿ ಒಂದೇ ಒಂದು ರೂಪಾಯಿ ನಮಗಾಗಲಿ ನಮ್ಮ ರಾಜ್ಯದ ವಿಕಲಚೇತನ ಬಂಧುಗಳ 23 ಲಕ್ಷ ವಿಕಲಚೇತನ ಇದ್ದೀವಿ, ಆ ಸಮುದಾಯಕ್ಕೂ ಮಾಡಲಿಲ್ಲ, ನಮಗೂ ಮಾಡಲಿಲ್ಲ. ವಿಕಲಚೇತನ ಮೇಲೆ ಇಷ್ಟೊಂದು ಯಾಕೆ ಮುನಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಕೇಳಬೇಕಂತೇಳಿ ನಾವು ಇಡೀ ರಾಜ್ಯದಿಂದ ಶ್ರೀರಂಗಪಟ್ಟಣದಿಂದ ರಂಗನಾಥ ಸ್ವಾಮಿ ದೇವಸ್ಥಾನದ ಪೂಜೆ ಸಲ್ಲಿಸಿ ಪಾದಯಾತ್ರೆ ಮೂಲಕ ನಾವು ಇಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದೀವಿ. ಇದೀಗ 9 ದಿನ ಆಯ್ತು ಸರ್. ನಾವು ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಕೈ ಇಲ್ಲ ಕಾಲಿಲ್ಲ, ನಮ್ಮ ಕಷ್ಟ ನಮಗೆ ಹೇಳಿಕೆ ಆಗಲ್ಲ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು CM ಅವರನ್ನು ಇಲ್ಲಿ ಕೂಡ ಬಂದು ಭೇಟಿ ಜಿಲ್ಲಾಡಳಿತ ಕರ್ಕೊಂಡು ಹೋಯ್ತು. ಸೌಜನ್ಯಕ್ಕಾಗಿದ್ರು, ಆಯ್ತಪ್ಪ ನೋಡೋಣ ಮಾಡ್ತೀನಿ ಸ್ವಲ್ಪ ತಾಳ್ರಿ ಅಂತ ಒಂದು ಮಾತು ಗೌರವದಿಂದ ಮಾತಾಡಿದರೆ ನಾವು ಅವತ್ತೇ 24ನೇ ತಾರೀಕಿನಿಂದ ಎದ್ದು ಹೋಗ್ತಿದ್ದೀವಿ. ಆದ್ರೆ ನಿಮ್ಮ ಕನಿಷ್ಠ ವೇತನ ಆಗಿಲ್ಲ ಅಂತ ಕೇಳಕ್ಕೆ ಕೈ ನುಡಿಸಿಕೊಂಡ್ಬಿಟ್ಟು ಮನೆಯಲ್ಲಿ ಒಳಗೆ ಹೋಗ್ರು. ಇಂಥ ನಿರ್ದಯಿ CM ಅನ್ನು ನಾವು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲೂ ಕಂಡಿಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ಈ ಮೂಲಕ ನಾವು 2 ಮಾತಾಡಿ ಸಾಹೇಬರಿಗೆ ಮನವಿಗೆ ಪತ್ರ ಕೊಡ್ತಾರೆ. ಮಾನ್ಯ ಬಂಧುಗಳೇ, ಈ ಭಾಗದ ಶಾಸಕರು ಆಗಿರ್ತಕ್ಕಂಥ ಶ್ರೀವತ್ಸ ಅವರೇ, ಸಹೋದರ ಮುನ್ಸ್ವಾಮಿ ಅವರೇ, ನವಕರ್ನಾಟಕ ಈ ವಿಕಲಚೇತನ ಬಂಧುಗಳು ತಾವೆಲ್ಲರೂ ತಮ್ಮ ಬೇಡಿಕೆಯನ್ನ ಇಟ್ಟು ಹೋರಾಟಕ್ಕೆ ಬಂದಿದ್ದರು. ಸರ್ಕಾರದ ಗಮನವನ್ನು ಸೆಳೆಯಬೇಕು. ಮುಖ್ಯಮಂತ್ರಿಗಳ ಜಿಲ್ಲೆಯೇ ಆಗಿರ್ತಕ್ಕಂಥ ಮೈಸೂರಿನಲ್ಲಿ ಸೇರಿದ್ರೆ ನಮ್ಮ ಸಮಸ್ಯೆ ಸುಲಭವಾಗಿ ಬಗೆಹರಿಯಬಹುದು ಅಂತೇಳಿ ತಿಳಿದು ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದ್ರೆ ರಾಜಧಾನಿ ಇರ್ತಕ್ಕಂಥದ್ದು ಬೆಂಗಳೂರು. ಮುಖ್ಯಮಂತ್ರಿಗಳನ್ನಲ್ಲಿ ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ. ಮೈಸೂರಿಗೆ ಹೋದ್ರೆ ಸುಲಭವಾಗಿ ಸಿಗ್ತಾರೆ, ಸಮಸ್ಯೆನೂ ಬಗೆಹರಿತದೆ ಅಂತ ತಾವು ತಿಳ್ಕೊಂಡಿದ್ದೀರಿ. ಈಗಾಗಲೇ ಅವ್ರನ್ನ ಭೇಟಿನೂ ಮಾಡಿದ್ದೀನಿ ಅಂತ ಹೇಳಿದ್ರಿ. ತಮ್ಮ ಬೇಡಿಕೆ ಬಹಳ ದೊಡ್ಡ ಬೇಡಿಕೆ ಅಂತ ನನಗನ್ಸೋದಿಲ್ಲ. ಇದೇ ಜೀವನೋಪಾಯದ ಮಾರ್ಗ. ಇದು ನಮ್ಮ ಸರ್ಕಾರ ಇದ್ದಾಗ ಆ ಸಂದರ್ಭಕ್ಕೆ ಏನೆಲ್ಲ ಮಾಡ್ಬೋದು ನಾವು ಮಾಡಿದ್ದೇವೆ.
ಮಿಗಿಲಾಗಿ ನೀವು ತಿಳ್ಕೊಳ್ಬೇಕು, ಈ ದೇಶಕ್ಕೆ ಮಹಾಮಾರಿ ಕರೋನಾ ಬಂದಿತ್ತು. ಅದು ದೊಡ್ಡ ಗಂಡಾಂತರ ದೇಶಕ್ಕೆ ಇತ್ತು, ಪ್ರಪಂಚಕ್ಕೆ ಇತ್ತು. ಅಂತ ಸಂದರ್ಭದಲ್ಲೂ ಕೂಡ ನಿಮ್ಮ ಬೇಡಿಕೆಯನ್ನ ಈಡೇರಿಸುವ ಕೆಲಸವನ್ನ ಆಗ ನಮ್ಮ ಸರ್ಕಾರ ಮುಖಂಡರು ಮಾಡಿದ್ದಾರೆ. ಈಗ ಯಾರಿಗೆ ರೋಗ ಇದೆ? ಈಗ ಯಾರಿಗೆ ರೋಗ ಬಂದಿದೆಯಪ್ಪ? ಬಹುಶಃ ಅವರು ತಿಳ್ಕೊಂಡಿದ್ದಾರೆ. ವಿರೋಧ ಪಕ್ಷದ ನಾಯಕನಾಗಿ ಬಂದಿದ್ದು ಲೆಕ್ಕ ಇಲ್ಲ. ವಿರೋಧ ಪಕ್ಷದ ನಾಯಕನಾಗಿ ನಾನು ಕೊಟ್ಟ ಮಾತು ಅದು ಸತ್ಯ ಅಲ್ಲ. ನಾನು ಮುಖ್ಯಮಂತ್ರಿಯಾಗಿ ಮಾತಾಡಿ ಏನಾದರೂ ನಿಮಗೆ ವಾಗ್ದಾನ ಮಾಡಿದ್ದಿದ್ರೆ ಅದು ಮಾತ್ರ ಮುಖ್ಯ ಅಂತ ತಿಳ್ಕೊಂಡಿದ್ದಾರೆ. ನೀವೇ ಹೇಳಿದ್ರಿ, ಅಧಿಕಾರಕ್ಕೆ ಬಂದ ಮೊದಲನೇ ದಿನನೇ ಬಗೆಹರಿಸ್ತೀನಿ ಅಂತ ಹೇಳಿದ್ರು. ಅವ್ರಿಗಿನ್ನ ಮೊದಲನೇ ದಿನನೇ ಬಂದಿಲ್ಲ. ಅವ್ರಿಗೆ ಬಂದಿರೋದು ಬರೀ ಮೊದಲನೇ ರಾತ್ರಿ. ಇನ್ನ ಮೊದಲನೇ ದಿನ ಬಂದಿಲ್ಲ ಅವ್ರಿಗೆ. ಪಾಪ ಎಲ್ಲಕ್ಕಿಂತ ಮಿಗಿಲಾಗಿ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ. ಎಲ್ಲಾದ್ರೂ ಕಾಶ್ಮೀರ ಸಮಸ್ಯೆ ಇಟ್ಕೊಂಡು ಪಾಕಿಸ್ತಾನ ಮೇಲೆ ಏನಾದ್ರು ಮೋದಿ ಅವರು ಯುದ್ಧ ಮಾಡಿಬಿಟ್ಟಾರು ಅಂತ ಹೇಳಿ ಅಲ್ಲಿ ಬ್ಯುಸಿ ಆಗಿದ್ದಾರೆ ಅವರು. ಯುದ್ಧ ತಪ್ಪಿಸ್ಬೇಕು ಇವಾಗ ಅವರು. ನಿಮ್ಮ ಸಮಸ್ಯೆ ಯಾವ ಲೆಕ್ಕ ಅವ್ರಿಗೆ? ಅದಕ್ಕೆ ಇಲ್ಲಿ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಅವ್ರಿಗೆ. ಯಾಕೆ ಅಂತಂದ್ರೆ ಕುರ್ಚಿ ಬಿಡು ಅಂತ ಡಿ ಕೆ ಶಿವಕುಮಾರ್ ಹಿಡ್ಕೊಂಡು ಕೂತ್ಬಿಟ್ಟ. ಈಗ ಅವ್ರು ಯುದ್ಧ ನಿಲ್ಸೋದ, ಈ ಕುರ್ಚಿ ಹಿಡ್ಕೊಂಡು ಕೂತ್ಕೊಳ್ಳೋದ? ಈ ಸಮಸ್ಯೆ ಅವ್ರಿಗೆ ದೊಡ್ಡದಾಗಿರೋವಾಗ ನಿಮ್ದು ಯಾವ್ದಿದೆ ಸಮಸ್ಯೆ ಅವ್ರಿಗೆ? ಅದ್ರಲ್ಲೂ ನೀವೇನ್ ಮಾಡಕ್ಕಾಗ್ತದೆ? ಪಾಪ ಅಂಗವಿಕಲರು ನೀವು. ಎದ್ರೆ ಕುತ್ಕೊಳಕ್ಕಾಗಲ್ಲ, ಕುತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ. ಏನೋ ಆ ಕೋಲ್ ಊರ್ಕೊಂಡು ಎದ್ದೇಳ್ಬೇಕು. ಅದಕ್ಕೆ ಅವ್ರು ಅವ್ರಿಗೆ ನನ್ನ ಏನ್ ಮಾಡ್ದಾರ ಬಿಡು ಅಂತ. ಅಷ್ಟ್ರಲ್ಲಿ ಏನು ಎಷ್ಟಾಗೋದಿದ್ದೀವಿ? ನೀವೇ ಹೇಳಿದ್ರಿ 34 ಕೋಟಿ, 32 ಕೋಟಿ. ಅರೆ ಅಲ್ಲಿ ಹೊಡೆದಿರೋ ಸೈಟ್ಗಳನ್ನ ಈ ಕಡೆ ಬಿಟ್ಬಿಟ್ಟಿದ್ರೆ ಸಾಕಾಗಿತ್ತಲ್ಲ. 62 ಕೋಟಿ ಕೊಡ್ರಿ, ಸೈಟ್ಗಳು ಬಿಟ್ಬಿಡ್ತೀನಿ ಅಂದ್ರಿ. ನಾವು ಕೇಳಿದಾಗ ನಾನು ಬಿಜೆಪಿ ಅವ್ರಿಗೆ ಜಗ್ಗಲ್ಲ ಬಗ್ಗಲ್ಲ ಅಂದ್ರಿ. ಅರೆ ರಾತ್ರಿ ಯಾಕೆ ಬಗ್ಗಿದ್ರಿ? ಸೈಟ್ಗಳು ಕೊಟ್ಬಿಟ್ಟು ನೋಡಿ, ಕಾನೂನು ಹಿಂಗಿದೆ. ಕದಿಬಹುದು, ದರೋಡೆ ಮಾಡಬಹುದು. ಸಿಕ್ಕಾಕೊಂಡಾಗ ವಾಪಸ್ ಕೊಟ್ಟರೆ ಕೇಸ್ ಇಲ್ಲಪ್ಪ. ಈ ಕಾನೂನು ನಿಮ್ಗೂ ಅನ್ವಯಿಸ್ಬೇಕೋ ಬೇಡ? ಮತ್ತೆ ಅದು ಮಾತ್ರ ಚೀಫ್ ಮಿನಿಸ್ಟರ್ಗೆ ಯಾಕೆ? ನೋಡಿ, ನಮಗೆ ರಾಜಕೀಯ ಭಾಷಣ ಬೇಡ, ಬೇರೆ ಎಲ್ಲೋ ಹೋಗೋದು ಬೇಡ. ಸಮಸ್ಯೆ ಬಗೆಹರಿಬೇಕು. ಇವತ್ತೇ ಈ ಪತ್ರ ತಗೊಂಡು ನಾನು ಅವ್ರಿಗೆ ಪತ್ರ ಬರೀತೀನಿ. ನಾನು ಅವ್ರಿಗೆ ಬರೀಬೇಕಲ್ಲ, ಕೊಡೋದು ನಮ್ಮ ಕೈಯಲ್ಲಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಏನು ಮಾಡಬೇಕು ನಾವು ಮಾಡಿದ್ದೇವೆ. ಆ ರೀತಿ ಅನುಕಂಪದ ವಿಚಾರಗಳು ನಮ್ಮಲ್ಲಿ ನೀವು ಕೇಳೋದು ಬೇಡ. ಈ ರೀತಿ ಕರೋನಾ ಇದ್ರು ಒಂದು ದೇಶಕ್ಕೆ ಒಂದು ದೊಡ್ಡ ಗಂಡಾಂತರದ ರೋಗ ಇದ್ರು ಕೂಡ ನಾವು ಮಾಡಿದ್ದೇವೆ. ನಿಮ್ಗೆ ಯಾವುದೂ ರೋಗ ಇಲ್ಲ, ನಿಮಗೆ ಮಾಡಕ್ಕೆ ಏನಪ್ಪ ರೋಗ? 9 ದಿವಸ ಇಲ್ಲಿ ಕೊಡ್ತಿದ್ದಾರೆ. ಪಾಪ ಅವ್ರ ಪರಿಸ್ಥಿತಿ ಏನಾಗ್ತದೆ? ನೀವು ನೆಲದಲ್ಲಿ ಮಾಡಿರೋದು ಅವ್ರಿಗೇನು ಗೊತ್ತು? ಅವ್ರು AC ರೂಮಲ್ಲಿ ಇರೋದು, ಮೆತ್ತಗಿದೆ ಬೆಡ್ ಅವ್ರದ್ದು. ಮಲಗಿದ ತಕ್ಷಣ ನಿದ್ದೆ ಮಾಡ್ತದೆ. ಅದರಿಂದಾಗಿ ನಿಮ್ಮ ಸಮಸ್ಯೆ ಅವ್ರಿಗೆ ಅರ್ಥ ಆಗಿಲ್ಲ. ಆಕ್ಚುಲಿ ನೀವು ಇಲ್ಲಿ DC ಆಫೀಸ್ ಮುಂದೆ ಕೊಡ್ತಿದ್ದೀರಿ. ಯಾಕೆ DC ಅವರು ಯಾಕೆ ಇದನ್ನ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸಿಲ್ಲ? ಇಲ್ಲಿನ ಸಚಿವರು, ಉಸ್ತುವಾರಿ ಸಚಿವರು ಇರ್ತಾರಲ್ಲ, ಎಲ್ಲಿ ಕಳೆ ಕೇಳಕ್ ಹೋಗಿದಾರಪ್ಪ ಅವರು? ಯಾರ ತೋಟದಲ್ಲಿ ಕಳೆ ಕೇಳ್ತಾವ್ರ ಅವರು? ಬಂದಿಲ್ಲಿ ಕೇಳಬೇಕಾಗಿತ್ತಲ್ಲ.
ಗೊತ್ತಿಲ್ವಾ ಅವ್ರಿಗೆ? ಇದನ್ನು ಪರಿಹಾರ ಮಾಡ್ಬೇಕಂತ ಗೊತ್ತಿಲ್ವಾ ಅವ್ರಿಗೆ? ಉಸ್ತುವಾರಿ ಸಚಿವರು ಇಲ್ಲೇ ಇದ್ರು, ಮುಖ್ಯಮಂತ್ರಿಗಳು ಇಲ್ಲೇ ಇದ್ರು, ಇನ್ನು ಉಳಿದ ಅಧಿಕಾರಿಗಳು ಇಲ್ಲೇ ಇದ್ರು. ಅವರಿಗೆ ನಿಮ್ಮ ಸಮಸ್ಯೆ ಮುಖ್ಯ ಅಲ್ಲ, ಮೂಡ ಸೈಟ್ಗಳೇ ಮುಖ್ಯ. ಈಗ ಇಡಿ ಬೇರೆ ಬಂದಿದೆ, ಫೈಲ್ಗಳಲ್ಲಿ ಇರೋ ದಾಖಲೆಗಳು ಕಿತ್ತು ಬಿಸಾಕ್ಬೇಕು, ಸುಟ್ಟಾಕ್ಬೇಕು. ಸಮಸ್ಯೆ ಅವ್ರಿಗೂ ಇದೆ, ನೀವು ಅರ್ಥ ಮಾಡ್ಕೊಳ್ಬೇಕಪ್ಪ. ನಿಮ್ಮದೇ ಮಾತ್ರ ಸಮಸ್ಯೆ ಅಲ್ಲ, ಅವ್ರಿಗೂ ಬಹಳ ಸಮಸ್ಯೆ ಇದೆ. ಅದಕ್ಕೆ ನಾನು ಹೇಳಲಿಲ್ವಾ? ಏನೇ ಇರಲಿ, ಹೆಚ್ಚಿಗೆ ಮಾತಾಡೋದಿಲ್ಲ ನಾನು ಈ ಪತ್ರವನ್ನು ತಾವೇನು ಕೊಟ್ಟಿದ್ದಾರೋ ಈಗ ನಾನು ಮುಖ್ಯಮಂತ್ರಿಗಳಿಗೆ ಬರೀತೇನೆ, ಬರೆದು ನಾನು ಹೇಳ್ತೇನೆ. ಮತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ನು ಅವ್ರಿಗೆ ಸಿಕ್ಕಿರ್ತದೆ, ಪೊಲೀಸ್ನವ್ರಿಗೂ ಕೂಡ ನಾನು ಮಾತಾಡ್ತೇನೆ. ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತನ್ನಿ, ಜಿಲ್ಲಾ ಸಚಿವರನ್ನ ಇಲ್ಲಿ ಕಳಿಸ್ಕೊಡಿ, ಅದನ್ನು ತಕ್ಷಣಕ್ಕೆ ಇತ್ಯರ್ಥ ಮಾಡಿ. ನಮ್ಮ ಶಾಸಕರು ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರೆ, ಸಂಪರ್ಕದಲ್ಲಿ ಇರ್ತಾರೆ. ಇನ್ನು ಏನಾಯ್ತು ಅಂತ ನನಗೆ ಅವರು ಹೇಳ್ತಾರೆ, ಅದರ ಪ್ರಕಾರ ನಾನು ಕೂಡ ಮಾಡ್ತೇನೆ. ಇನ್ನು ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಮಹೇಶ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ, ಮಾಜಿ ಸಚಿವರು ರಮೇಶ್ ಅವರು ಬಂದಿದ್ದಾರೆ, ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ನಾವೆಲ್ಲರೂ ಸೇರಿ ನಮ್ಮ ಕೈಯಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಏನು ಮಾಡ್ಬೋದು ಅದನ್ನು ನಾವು ಖಂಡಿತ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಸರ್ ಎಲ್ಲ ವಿಷಯ ಬಂದಾಗ ಐ ನೋ ದಟ್ ಹತ್ರ ಸರ್ ಕೇಳಬೇಕು. ಯು ನೋ ದಟ್ ಸರ್, ವಾಟ್ ಇಸ್ ದ ಮೀನಿಂಗ್ ಆಫ್ ಎಂಪವರ್ಮೆಂಟ್ ಅಂತ ಕೇಳಬೇಕು ಸರ್. ಯಾಕಂದ್ರೆ ನೋ ಹ್ಯಾಂಡಿಕ್ಯಾಪ್ ಪೆನ್ಷನ್ ಸ್ಕೀಮ್, ನೋ ಹ್ಯಾಂಡಿಕ್ಯಾಪ್ ಬಸ್ ಪಾಸ್ ಫ್ರೀ, ಓನ್ಲಿ ನಾರ್ಮಲ್ ಪರ್ಸನ್, ದಟ್ ಈಸ್ ಗ್ರೇಟ್ CM ಕರ್ನಾಟಕ ಸ್ಟೇಟ್ ಸರ್. ನೋಡಿ, ಎರಡು ಕಾಲು ಎರಡು ಕೈ ಇರೋರಿಗೆ ಎನಿ ಒನ್ ಬಸ್ ಪಾಸ್ ಫ್ರೀ, ಯು ಕ್ಯಾನ್ ಗೋ ನೋ ಅಂತಾರೆ. ನೋಡಿ ಸರ್, ಸಮಾಜದ ಕಟ್ಟ ಕಡೆ ಸ್ಥಿತಿಲಿ ಇರೋರು ನಾವು, ನಮ್ಮಂಥವ್ರಿಗೆ ಏನು ಮಾಡಿದ್ರೆ ಸರ್, ನಿಮ್ಮ ಸರ್ಕಾರ ವಿರೋಧ ಪಕ್ಷದಲ್ಲಿ ಬಂದಿದ್ದಾಗ ಏನಂತ ಭರವಸೆ ಕೊಟ್ರಿ? ನೋಡ್ರಯ್ಯ, ನಾನು ವಿರೋಧ ಪಕ್ಷದ ನಾಯಕ, ನಿಮ್ಮ ಸಂಪೂರ್ಣ ಆಶೀರ್ವಾದ ನನ್ನ ಮೇಲೆ ಇರಲಿ, ನಾನು ಬಂದ ತಕ್ಷಣ ನಿಮಗೆ ನೋ ಕನಿಷ್ಠ ವೇತನ ನಿನ್ನ ಪರ್ಮನೆಂಟೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರ್. ಎಲ್ಲಿ ಸರ್ ಸರ್ಕಾರ? ಕಣ್ಣು ಕಾಣದ ಸರ್ಕಾರ ಸರ್, ಕಿವಿ ಕೇಳದ ಸರ್ಕಾರ ಸರ್. ಇದು ಎಲ್ಲೋಗಿ ಜೀವನ ಮಾಡೋ ಸರ್ ನಮ್ಮ? ಇರ್ಲಿ ಬಿಡಿ, ನಾನು ಹೇಳೋದು ನಿಮಗೆ, ಅವ್ರು ಹೇಳ್ದಂಗೆ ನಾವು ಹೇಳೋದಿಲ್ಲ ಸರ್. ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಏನು ಮಾಡ್ಬೋದು ಅದನ್ನು ಮಾಡ್ತೀವಿ. ನಾವು ಅಧಿಕಾರಕ್ಕೆ ಬಂದು ಮೊದಲನೇ ದಿನನೇ ಮಾಡ್ತೀನಿ ಅಂತ ನಾನು ಹೇಳಲ್ಲ, ಆಯ್ತಾ? ಆಮೇಲೆ ನೀವು ನಮ್ಮನ್ನು ಗೆಲ್ಸ್ಕೊಡಿ, ನಮಗೆ ಓಟ್ ಹಾಕಿ ಅಂತ ನಾನು ಕೇಳಲ್ಲ. ಈ ಸಮಸ್ಯೆ ಪರಿಹಾರಕ್ಕೆ ನಾವೇನು ಮಾಡಬೇಕು? ನಿಮಗೆ ನಾಳೆ ಚುನಾವಣೆ ಬಂದಾಗ ನೀವು ಅವರಿಗೆ ಓಟ್ ಹಾಕ್ಕೊಳ್ಳಿ, ನಮ್ದೇನು